ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಟಿ ಅಂದ್ರೆ ಸಿಟೆಟ್ ಸಿಲೆಬಸ್ ಅನ್ನು ನಾವಿಲ್ಲಿ ನೋಡೋಣ. ಫಸ್ಟ್ ನೋಡೋದಾದ್ರೆ ಪೇಪರ್ 1 ಬಗ್ಗೆ ನೋಡ್ರಿ. ಇಲ್ಲಿ ನೀವು 1 to 5th ಟೀಚರ್ ಆಗಬೇಕಾಗಿತ್ತು ಅಂತಂದ್ರೆ ನೀವು ಸಿಟೆಟ್ ಕ್ವಾಲಿಫೈ ಮಾಡಿದ್ರೆ ಈ ಸಲ ನೀವು PSTR ನು ಬರೀಬಹುದು. KVS ಅಲ್ಲಿ ಕೂಡ ಟೀಚರ್ ಆಗಬೇಕಾಗಿತ್ತು ಅಂದ್ರೂ ಕೂಡ ಪೇಪರ್ 1 ಕಂಪಲ್ಸರಿ ಇರುತ್ತೆ 1 to 5th ಟೀಚರ್ಸ್ಗೆ ಮಾತ್ರ. ಫಸ್ಟ್ ನೋಡೋದಾದ್ರೆ CDP ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ನೋಡ್ರಿ. ಇಲ್ಲಿ ಇದ್ರೊಳಗೆ ನೋಡ್ರಿ ಒಂದಿಷ್ಟು ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಎ ಅಂತ ನೋಡ್ರಿ, ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಇದು ನೋಡ್ರಿ. ಈ ಒಂದಿಷ್ಟು ನೀವು ಟಾಪಿಕ್ಸ್ ಅನ್ನ ನೀಟಾಗಿ ನೀವು ಕವರ್ ಮಾಡ್ಕೊಂಡ್ರೆ ಫಿಕ್ಸ್ ನಿಮಗೆ 15 ಮಾರ್ಕ್ಸ್ ಅಂದ್ರೆ ಇಷ್ಟು ಟಾಪಿಕ್ ಇಂದ 15 ಮಾರ್ಕ್ಸ್ ಬರ್ತಾವ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿರ್ತಾರ್ರಿ. ಇಲ್ಲಿ 15 ಕ್ವಶನ್ಸ್ ಇಲ್ಲಿಂದಾನೆ ಬರ್ತಾವೆ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ ಬಿ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಶನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಇದು ನೋಡ್ರಿ 5 ಕ್ವಶನ್ಸ್ ಬರ್ತಾವು. ಇದ್ರೊಳಗೆ ನೀವು ನೀಟಾಗಿ ಓದಿದ್ರೆ ನಿಮ್ಗೆ ಇಷ್ಟೇ ಟಾಪಿಕ್ಸ್ ಅಂದ್ರೆ ಇವೇನ್ 3 ಟಾಪಿಕ್ ಕಳಿಸ್ತಾವಲ್ರಿ, ಅಡ್ರೆಸ್ಸಿಂಗ್ ಲರ್ನರ್ಸ್ ಫ್ರಮ್ ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್ ಇನ್ಕ್ಲೂಡಿಂಗ್ ಡಿಸ್ಅಡ್ವಾಂಟೇಜ್ಡ್ ಅಂಡ್ ಡಿಪ್ರೈವ್ಡ್, ಇವಂದ್ರೆ ಇವೆಲ್ಲ ಟಾಪಿಕ್ಸ್ ನೀವು ಮೂರೇ ಓದ್ಕೊಂಡ್ಬಿಟ್ರೆ ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ ಫಿಕ್ಸ್ ಇರ್ತಾವ್ರಿ. ನೆಕ್ಸ್ಟ್ ನೋಡ್ರಿ ಸಿ ಲರ್ನಿಂಗ್ ಅಂಡ್ ಪೆಡಗಾಜಿ. ಇಷ್ಟೇ ನೀವು ಟಾಪಿಕ್ಸ್ ಅನ್ನ ನೀಟಾಗಿ ಓದ್ಕೊಂಡ್ರು ನಿಮ್ಗೆ ಇಲ್ಲಿ 10 ಕ್ವಶನ್ಸ್ ಅಂದ್ರೆ ನಿಮ್ಗೆ 10 ಮಾರ್ಕ್ಸ್ ಇಲ್ಲಿ ಫಿಕ್ಸ್ ಬರ್ತಾವ್ ನೋಡ್ರಿ. ನೀವು TET CTET ಎಕ್ಸಾಮ್ ಕ್ವಾಲಿಫೈ ಮಾಡ್ಬೇಕಾಗಿತ್ತು ಅಂತಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಸಿಲೆಬಸ್ ಅನ್ನ ನೀಟಾಗಿ ಕವರ್ ಮಾಡ್ಕೋಬೇಕು. ಒಂದೊಂದು ವರ್ಡ್ದು ನಿಮ್ಗೆ ಅರ್ಥ ಗೊತ್ತಿರ್ಬೇಕು. ಆ ರೀತಿ ನೀವು ಕವರ್ ಆದ್ರಿ ಅಂತಂದ್ರ ಔಟ್ ಆಫ್ ಔಟ್ ತಗೋಬಹುದು. ನೆಕ್ಸ್ಟ್ ನೋಡ್ರಿ ಪೇಪರ್ 1 ಎಕ್ಸಾಮ್ಗೆ ಮ್ಯಾಥ್ಸ್ ಸಿಲೆಬಸ್. ಇಲ್ಲಿ ನೋಡ್ರಿ ಕಂಟೆಂಟ್ ನೋಡ್ರಿ. ಇಲ್ಲಿ ಜಾಮೆಟ್ರಿ, ಶೇಪ್ಸ್ ಅಂಡ್ ಸ್ಪ್ಯಾಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಸಾಲಿಡ್ಸ್ ಅರೌಂಡ್ ಅಸ್, ನಂಬರ್ಸ್, ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮೆಜರ್ಮೆಂಟ್, ವೇಟ್, ಟೈಮ್, ವಾಲ್ಯೂಮ್, ಡಾಟಾ ಹ್ಯಾಂಡ್ಲಿಂಗ್, ಪ್ಯಾಟರ್ನ್ಸ್, ಮನಿ. ಇಷ್ಟು ನೀವು ಟಾಪಿಕ್ಸ್ ಅನ್ನ ನೀಟಾಗಿ ಕವರ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ 15 ಮಾರ್ಕ್ಸ್ ಫಿಕ್ಸ್. ಉಳಿದಿದ್ದು 15 ಮಾರ್ಕ್ಸ್ ಪೆಡಗಾಜಿಕಲ್ ಇಶ್ಯೂಸ್ ಅಂದ್ರೆ ಮ್ಯಾಥ್ಸ್ ರಿಲೇಟೆಡ್ ನಿಮ್ಗೆ ಬೋಧನಾಶಾಸ್ತ್ರ ನೀವು ನೋಡ್ಕೊಂಡ್ಬಿಟ್ರೆ 15 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಫಿಕ್ಸ್ ಇರ್ತಾವ್ರಿ. ನೆಕ್ಸ್ಟ್ ನೋಡ್ರಿ EVS ಒಳಗ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಫುಡ್, ಶೆಲ್ಟರ್, ವಾಟರ್, ಟ್ರಾವೆಲ್, ಥಿಂಗ್ಸ್ ವಿ ಮೇಕ್ ಅಂಡ್ ಡೂ. ಇಷ್ಟೇ ಟಾಪಿಕ್ಸ್ ನೀವು ನೀಟಾಗಿ ಓದ್ಕೊಂಡ್ರೆ ನಿಮ್ಗೆ ಇದ್ರೊಳಗೆ 15 ಮಾರ್ಕ್ಸ್ ಫಿಕ್ಸ್ ಇರ್ತಾವ್ರಿ. ನೆಕ್ಸ್ಟ್ ನೋಡ್ರಿ ಪೆಡಗಾಜಿಕಲ್ ಇಶ್ಯೂಸ್. ಇಷ್ಟು ಕಾನ್ಸೆಪ್ಟ್ ಅನ್ನ ನೀವು ಕ್ಲಿಯರ್ ಆಗಿ ಓದ್ಕೊಂಡ್ಬಿಟ್ರೆ 15 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗ್ತಾವ್ರಿ. ನೆಕ್ಸ್ಟ್ ನೋಡ್ರಿ ಲ್ಯಾಂಗ್ವೇಜ್ ಒನ್ ನೋಡ್ರಿ. ಇದು ಕೂಡ 30 ಮಾರ್ಕ್ಸ್ ಇರುತ್ತೆ. ಅದ್ರೊಳಗೆ ನೋಡ್ರಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದ್ರೆ ನೀವು ಪ್ಯಾಸೇಜ್, ಪೋಯಮ್, ಗ್ರಾಮರ್ ಇವೆಲ್ಲ ರಿಲೇಟೆಡ್ ನಿಮಗೆ ಅಲ್ಲಿ 15 ಮಾರ್ಕ್ಸ್ ನಿಮಗೆ ಅಲ್ಲಿ ಸಿಗ್ತಾವು. ಅಷ್ಟು ಓದ್ಕೊಂಡು 15 ಮಾರ್ಕ್ಸ್ ಸಿಗ್ತಾವ ಅಲ್ಲಿ. ಉಳಿದ 15 ಮಾರ್ಕ್ಸ್ ನೋಡ್ರಿ ನೀವು ಇಂಗ್ಲಿಷ್ ಪೆಡಗಾಜಿ ಓದ್ಕೊಂಡ್ಬಿಟ್ರೆ ನಿಮಗೆ ಅಲ್ಲಿ 15 ಮಾರ್ಕ್ಸ್ ಕವರ್ ಆಗ್ಬಿಡುತ್ತೆ ನೋಡ್ರಿ. ಇಷ್ಟು ನೀವು ಓದ್ಕೊಬೇಕು. ಸೇಮ್ ಸಿಲೆಬಸ್ ಲ್ಯಾಂಗ್ವೇಜ್ 2 ಇರುತ್ತೆ, ಏನು ಚೇಂಜ್ ಇರೋದಿಲ್ಲ. ಪೇಪರ್ 1 ಮತ್ತು ಪೇಪರ್ 2 ಸೇಮ್ ಸಿಲೆಬಸ್ ಇರುತ್ತೆ CDP ನೋಡ್ರಿ. ಸೇಮ್ ಕಾನ್ಸೆಪ್ಟ್ಗಳು ನೀವು ನೀಟಾಗಿ ಕವರ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು 30 ಮಾರ್ಕ್ಸ್ ತಗೋಬಹುದು. ಅಂತಾರಲ್ರಿ ಒಂದೇ ಕಲ್ಲೊಳಗೆ 2 ಹಕ್ಕಿ ಹೊಡಿಯೋದು ಅಂತ ಹೇಳಿ. ನೀವು ಒಂದನ್ನ ನೀವು ನೀಟಾಗಿ ಹೋದ್ರೆ ಪೇಪರ್ 1 ಮತ್ತು ಪೇಪರ್ 2 ಈಸಿಯಾಗಿ ನೀವು ಕ್ವಾಲಿಫೈ ಆಗ್ಬೋದು. ನೆಕ್ಸ್ಟ್ ನೋಡ್ರಿ ಮ್ಯಾಥ್ಸ್ ಮತ್ತು ಸೈನ್ಸ್. ಇದು ನೋಡ್ರಿ ಟೋಟಲ್ ನಿಮಗೆ 60 ಮಾರ್ಕ್ಸ್ ಪೇಪರ್ ಇರುತ್ತೆ. ಇಲ್ಲಿ ನೋಡ್ರಿ ಮ್ಯಾಥ್ಸ್ ನೋಡ್ರಿ ಕಂಟೆಂಟ್ ಎಷ್ಟು ಪಾಠ ಓದಬೇಕು ಅಂದ್ರೆ ನಂಬರ್ ಸಿಸ್ಟಮ್ ನೋಡ್ಕೋಬೇಕು. ಅದ್ರೊಳಗೆ ಟಾಪಿಕ್ಸ್ ನೋಡ್ರಿ ಇವು ಓದ್ಕೋಬೇಕು. ಅಲ್ಜೆಬ್ರಾ ಅದ್ರೊಳಗೆ ಒಂದಿಷ್ಟು ಟಾಪಿಕ್ಸ್, ಜಾಮೆಟ್ರಿ ಒಳಗೆ ಒಂದಿಷ್ಟು ಟಾಪಿಕ್ಸ್. ಇಷ್ಟೇ ಓದ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ 20 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗ್ತಾವ್ರಿ. ನೆಕ್ಸ್ಟ್ ನೋಡ್ರಿ ನೀವು ಮ್ಯಾಥ್ಸ್ ಪೆಡಗಾಜಿಯನ್ನ ನೀವು ಇಷ್ಟು ಟಾಪಿಕ್ಸ್ ನೀವು ಕವರ್ ಮಾಡ್ಕೊಂಡ್ಬಿಟ್ರು ನಿಮಗೆ ಅಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. ಉಳಿದ್ ನೋಡ್ರಿ ಸೈನ್ಸ್ ನೋಡ್ರಿ. ಇಲ್ಲಿ ಸೈನ್ಸ್ ಒಳಗೆ ನೋಡ್ರಿ ಇಲ್ಲಿ ಫುಡ್, ಮೆಟೀರಿಯಲ್ಸ್, ದ ವರ್ಲ್ಡ್ ಆಫ್ ದ ಲಿವಿಂಗ್, ಮೂವಿಂಗ್ ಥಿಂಗ್ಸ್, ಪೀಪಲ್ ಅಂಡ್ ಐಡಿಯಾಸ್, ಹೌ ಥಿಂಗ್ಸ್ ವರ್ಕ್, ನ್ಯಾಚುರಲ್ ಫಿನಾಮಿನಾ, ನ್ಯಾಚುರಲ್ ರಿಸೋರ್ಸಸ್. ಇಷ್ಟು ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಫಿಕ್ಸ್ ಇರ್ತಾವ್ರಿ. ನೆಕ್ಸ್ಟ್ ನೋಡ್ರಿ ಸೈನ್ಸ್ ಪೆಡಗಾಜಿ ನೀವು ಇಷ್ಟು ಟಾಪಿಕ್ಸ್ ಓದ್ಬಿಟ್ರೆ ನಿಮಗೆ ಇಲ್ಲಿ 10 ಮಾರ್ಕ್ಸ್ ಕವರ್ ಆಗ್ಬಿಡುತ್ತೆ. ನೆಕ್ಸ್ಟ್ ನೋಡ್ರಿ ಸೋಷಿಯಲ್ ಸೈನ್ಸ್ ಕೂಡ ನಿಮ್ಗೆ 60 ಮಾರ್ಕ್ಸ್ ಪೇಪರ್ ಇರುತ್ತೆ. ನಿಮ್ಗೆ ಕ್ವಾಲಿಫೈ ಆಗ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಟಾಪಿಕ್ಸ್ ಅನ್ನೇ ಓದ್ರಿ. ಹೆಚ್ಚಿಗೆ ಓದ್ಬೇಡ್ರಿ, ಕಡಿಮೆನೂ ಓದ್ಬೇಡ್ರಿ. ಯಾವ ಕೊಟ್ರಲ್ಲ ಅಷ್ಟೇ ಮುಗಿಸ್ರಿ ಮೊದಲು, ಆಮೇಲೆ ಉಳಿದ್ ನೀವು ಟೈಮ್ ಇದ್ರೆ ಓದ್ರಿ. ಇಲ್ಲಿ ನೋಡ್ರಿ ಹಿಸ್ಟ್ರಿ ಒಳಗೆ ಇಷ್ಟು ಟಾಪಿಕ್ಸ್, ಜಾಗ್ರಫಿ ಒಳಗೆ, ನೆಕ್ಸ್ಟ್ ನೋಡ್ರಿ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಲೈಫ್. ನೆಕ್ಸ್ಟ್ ಇಷ್ಟು ನೀವು ಕಂಟೆಂಟ್ ಓದ್ಬಿಟ್ರೆ ನಿಮಗೆ ಇಲ್ಲಿ 40 ಮಾರ್ಕ್ಸ್ ನಿಮಗೆ ಇಲ್ಲಿ ನಿಮ್ಗೆ ಸಿಗ್ತಾವು. ಉಳಿದ 20 ಮಾರ್ಕ್ಸ್ ನೋಡ್ರಿ ನಿಮ್ಮ ಒಂದು ಸೋಷಿಯಲ್ ಸೈನ್ಸ್ ಪೆಡಗಾಜಿನ ನೀವು ಓದ್ಬಿಟ್ರೆ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಕವರ್ ಆಗ್ತಾವೆ. ನೆಕ್ಸ್ಟ್ ನೋಡ್ರಿ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ 2 ಎರಡು ಸಿಲೆಬಸ್ ಸೇಮ್ ಅದ ನೋಡ್ರಿ. ಅದಕ್ಕೆ ಒಂದೇ ತಿಳಿಸ್ತೀನಿ. ಲ್ಯಾಂಗ್ವೇಜ್ 1 ನೋಡ್ರಿ ಇದು ಕೂಡ 30 ಮಾರ್ಕ್ಸ್ ಇರುತ್ತೆ. ಅದ್ರೊಳಗೆ 15 ಮಾರ್ಕ್ಸ್ ನಿಮಗೆ ಪ್ಯಾಸೇಜು, ಪೋಯಮ್, ಗ್ರಾಮರ್ ಎಲ್ಲ ಇರುತ್ತೆ. ಉಳಿದ 15 ಮಾರ್ಕ್ಸ್ ನಿಮ್ದು ಇಂಗ್ಲಿಷ್ ಪೆಡಗಾಜಿ ಬಗ್ಗೆ ಇರುತ್ತೆ. ಇಷ್ಟು CTET ಎಕ್ಸಾಮ್ ಬಗ್ಗೆ ಡೀಟೇಲ್ ವಿಡಿಯೋ ಇತ್ತು. ಏನಾದರೂ ಅರ್ಥ ಆಗಿಲ್ಲ ಅಥವಾ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.